ಮನೆಗೆ ನುಗ್ಗಿದ ನೀರು ರಾತ್ರಿಯಿಡೀ ಜಾಗರಿ. ಹುಬ್ಬಳ್ಳಿ ಮಳೆ ನೀರು ಹರಿದು ಜನರು ತೊಂದರೆ ಅನುಭವಿಸಿದ್ದ ಪಟ್ಟಣದ ಹುಬ್ಬಳ್ಳಿ ಜಗದೀಶ್ ನಗರ ಮುಖ್ಯ ರಸ್ತೆಯ ಹಲವು ಮನೆಗಳಿಗೆ ನೀರು ನುಗ್ಗಿ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಿದೆ. ಬುಧವಾರ ರಾತ್ರಿ 12:30ಕ್ಕೆ ಏಕಾಏಕಿ ಮಳೆ ನೀರು ಮನೆಗೆ ನುಗ್ಗಿದ್ದು ಮನೆಯಲ್ಲಿದ್ದ ಹಾಸಿಗೆ, ಹೊದಿಗೆ, ದಿನಸಿ ವಸ್ತುಗಳು ನಾಶವಾಗಿದೆ. ಇಡೀ ರಾತ್ರಿ ಮನೆಯಿಂದ ನೀರು ಹೊರ ಹಾಕುವುದೇ ಜಗದೀಶ್ ನಗರದ ನಿವಾಸಿಗಳಿಗೆ ಸವಾಲಾಯಿತು. ಇವತ್ತು ನೀವ್ ಏನು ನಾವು ಹೋರಾಟ ಮಾಡಕ್ ಕುಂತೀವಿ ಅಂತೇಳಿ ನೀವೆಲ್ಲಾರು ಒಬ್ಬೊಬ್ಬರಾಗಿ ಬರಾಕ್ ಕುಂತೀರಿ. ಇಷ್ಟು ದಿವಸದಿಂದ ನಮ್ಮ ಮನೆಗೆ ಯಾರು ಒಬ್ರು ಅಧಿಕಾರಿಗಳು ಬಂದಿಲ್ಲ. ಇವತ್ತು ನಾವು ಸ್ಟ್ರೈಕಿಗೆ ಇದ್ದೇವೆ, ಎಲ್ಲಾರು ಬರ್ತಾ ಇದಾರ. ಆದರೆ ಸುಮಾರು ವರ್ಷ 25 ವರ್ಷಗಳಿಂದ ನಮ್ಮ ಮನೆಯೊಳಗ ಜೋಪಡಪಟ್ಟಿದ್ದು. ಎಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡಕ್ ಕುಂತೇವೆ, ಪಾಲಿಕೆ ಸದಸ್ಯರಿಗೆ ಮನವಿ ಕೊಡಕ್ ಕುಂತೇವೆ, ಶಾಸಕರಿಗೆ ಕೊಡಕ್ ಕುಂತೇವೆ, ಕಮಿಷನರ್ ಅವ್ರಿಗೂ ಹೇಳಿ ಬರ್ತಾ ಇದ್ದೇವೆ. ಬರೀ ಆದ್ರೆ ಏನೋ ಆಶ್ವಾಸನೆ ಕೊಡಕ್ ಕುಂತಾರ. ನಿಮ್ ಮನಿ ಬಾಜು ನಾಲಾ ಐತಿ, ಆ ನಾಲಾ ಯಾವಾಗ ತುಂಬರ್ತೈತಿ ಅವಾಗ ನೀವೆಲ್ಲಾರು ತೇಲ್ಕೊಂಡ್ ಹೋಗುದು. ಯಾರು ಹೇಳ್ತಾರ? ಜೂನಲ್ 7 ಅವ್ರು ಹೇಳ್ತಾರ, ಸರ್ ಒಂದ್ JCB ಕಳಿಸ್ಕೊಡ್ರಿ, ಆ ನೀರ್ ಹೋಗಕ್ ಜಾಗ ಮಾಡ್ಕೊಡ್ರಿ ಅಂತೇಳಿ ಹೇಳಂತೇನಿ. ಆದ್ರೂ ಇನ್ನೂವರೆಗೆ ಏನೈತಿ, JCB ಕಳಿಸ್ತಾ ಇಲ್ಲ. ಸೊ ನಿಮ್ಗ ಮಕ್ಕಳ ಮರಿ ಅದಾವ ಏನಿಲ್ಲ? ಯಾರಿಗಾದ್ರೂ ನಿಮ್ಗ್ ಮಕ್ಕಳ ಮರಿ ಅದಾವಲ್ಲ? ರಾತ್ರಿ ಎಲ್ಲ ನಮ್ ತಾಯಂದಿರು, ರಾತ್ರಿ ಎಲ್ಲ ನಮ್ ತಾಯಿಗಳು ನೀರ್ ಬಯಕ್ ಕುಂತಾರ. ನೀರ್ ಬಯಕ್ ಕುಂತಾರ. ಆಮೇಲೆ ಹಡಕ್ ತಾಯಿಗಳು ಎಲ್ಲಾರು ಅದಾರ, ಹೆಣ್ಮಕ್ಳು ಅದಾರ, ಸಣ್ಣ ಮಕ್ಕಳಿಗೆ ತಗೊಂಡು ನೀರ್ ಬಯಕ್ ಕುಂತಾರ. ಇನ್ನೂವರೆಗೂ ಒಬ್ಬ ಅಧಿಕಾರಿ ಯಾರು ಒಬ್ರಾರು ಬಂದ್ರೆ ನೋಡುದು ನಮ್ಮ ಏರಿಯಾಕ್ಕ ಯಾರು ಬರ್ತಾ ಇಲ್ಲ. ಯಾಕೆ? ಬರೇ ಇಲೆಕ್ಷನ್ ಮಾತ್ರ ನೀವು ಕಣ್ಣಿಗೆ ಕಾಣ್ತೇವ್ ನಾವು, ಉಳ್ಕೆ ಟೈಮ್ ಕಾಣಂಗಿಲ್ಲ. ಅದಕ್ಕೋಸ್ಕರ ಎಲ್ಲಾ ಅಧಿಕಾರಿಗಳಿಗೆ ಇಲ್ಲೇ ಬರಲೇಬೇಕು. ಧಿಕ್ಕಾರ, ಎಲ್ಲಾ ಅಧಿಕಾರಿಗಳಿಗೆ ಧಿಕ್ಕಾರ ಐತಿ ನಮ್ದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಬಹಳ ನಷ್ಟ ಆಗೈತಿ. ಒಂದು ಮನೆಯದೊಳಗೆ ನೀರಿಲ್ಲ, 102 ಮನೆ ಅದಾವ. 102 ಮನೆ ಒಳಗೂ ಇನ್ನೇನೈತಿ, ನೀರು ಹೋಗ್ತಾ ಇದೆ. ಇದೇ ಸಲ ವಾದ ಸಲಾನು ಪ್ರೆಸ್ ಮೀಟ್ ಕರೆಸಿ ಎಲ್ಲಾರ್ಗು ಹೇಳಿದ್ವಿ, ಯಾರು ಬರ್ತಾ ಇಲ್ಲ. ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕಳಕಳಿಯ ವಿನಂತಿ, ದಯಮಾಡಿ ಇದಕ್ಕೋಸ್ಕರ ನಿಮ್ಮ ತಾಯಂದರು, ನಿಮ್ಮ ಮಕ್ಕಳು ಅಂತೇಳಿ ನೀವು ಇದರ ಬಗ್ಗೆ ಹೆಚ್ಚಿನ ಹೈಲೈಟ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಅಶೋಕ್ ಕಟ್ಟಿಮನಿ, ಈ ವಾರ್ಡಿನ ಉಪಾಧ್ಯಕ್ಷರು ನಾನು, ಶಿಖಿಲ್ಗಾರ್ ಸಮಾಜದ ಉಪಾಧ್ಯಕ್ಷರು. ಯಾಕೆ ನೀರೇ ಡೈವರ್ಟ್ ಆಗಿ ನಿನ್ನೆ ನಾವು 11 ಗಂಟೆಗೆ ಮುಂದೆ ನದಿದಾಗ ನೀರ್ ಹೆಂಗ್ ಬರ್ತದೆ ಹಂಗ ಟೋಟಲಿ ನಮ್ಮ ಏರಿಯಾದೊಳಗೆ ಬಟ್ 4 ಹೋಗ್ಬೇಕಾಗಿದ್ದು ನೀರು ಟೋಟಲಿ ವಿಷಯ ಅಲ್ಲ. ವಿಷಯ ಚೇತನ ತಾವು ತೊಂಬಂದ್ರೆ ಸ್ಟ್ರೈಕ್ ಮಾಡಿ ಮತ್ತೆ ನಿಮ್ಮ ವಾರ್ಡ್ ಕಾರ್ಪೊರೇಟರ್ ಬಂದಾರ, ನಾವು ಬಂದೇವಿ. ಸರಿನಾ? ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಮಸ್ಯೆ ಆಗತ್ತೆ ಅನ್ನುವಂಥ ಉದ್ದೇಶಕ್ಕೆ ಇಲ್ಲಿ ಬಂದೈತಿ. ನಿಮ್ಮ ಸಮಸ್ಯೆನ ಏನನ್ನು ಆಲಿಸಿ ಅದಕ್ಕೊಂದು ತೀರ್ಮಾನ ತಗೋಬೇಕಂತ ಬಂದೈತಿ. ಸೊ ಆ ಕಾರಣಕ್ಕೆ ತಾವೆಲ್ಲರೂ ಸಮಾಧಾನದಿಂದ ಒಬ್ರು ಯಾರಾದ್ರೂ ಮುತುವರ್ಜಿ ತಗೊಂಡ ನಿಮ್ಮಲ್ಲಿರುವಂಥ ಪೂರ್ಣ ಸಮಸ್ಯೆಗಳನ್ನ ಎಷ್ಟು ಹೋಟ್ಲಿಂದ ಸಮಸ್ಯೆದಾಗ ತಾವು ಓದಿರಿ, ಏನೇನಾಗೈತಿ, ಇದಕ್ಕೆ ಏನು ಮಾಡಿದ್ರೆ ಸೊಲ್ಯೂಷನ್ ಆಗೈತೆ ಅನ್ನೋದು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿ ಒಬ್ರು ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಹೋಗ್ತೀವಿ. ನೀವು ಮಾತಾಡ್ತೀರಿ, ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡತ್ತಾರೆ. ಬರೀ ಮಾತಾಕೋವಿನ ಸಮಸ್ಯೆ ಪರಿಹಾರ ಹಚ್ಚಿದ್ರು. ಸೊ ಆ ಕಾರಣಕ್ಕೆ ಒಬ್ರು ಮುಂದೆ ಬಂದ ಹೇಳ್ರಿ ಹಿಂಗಾಗಿತ್ತು ನಮ್ಮ ಸಮಸ್ಯೆ, ಹಿಂಗೈತಿ, ಹಿಂಗೆಲ್ಲ ನೈಜ ಎಷ್ಟು ತ್ರಾಸ ಅನುಭವಿಸಿ ನಾವು ಎಲ್ಲ ತಿಳಿಸಿ ಹೇಳ್ರಿ. ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಕಮಿಷನರ್ಗೆ ಕಾರ್ಪೊರೇಟರ್ ಹೇಳ್ತಾರ, ನಾವು ಡೈರೆಕ್ಷನ್ ಮಾಡ್ತೀವಿ. ಸರಿನಾ? ಅದರ ಸಮಸ್ಯೆ ಮೊದಲು ಈ ಸಮಸ್ಯೆ ಕ್ಲಿಯರ್ ಆಗ್ಬೇಕು ಸರ್. ಆಮೇಲೆ ಏನಾಯ್ತು ಅಂತ ಈಗ ಆಗೋದಿಲ್ಲ.